ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ರಿಸ್ಪಿ ಅಕ್ಕಿ ರೊಟ್ಟಿ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಇದು ಮಾಡೋದು ತುಂಬ ಈಸಿ. 3 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ. ಅಕ್ಕಿ ಹಸಿಟ್ಟು 3 ಕಪ್ ತಂದಿದ್ದೀನಿ ನಾನಿಲ್ಲಿ. ಮತ್ತು 4 ರಿಂದ 5 ಲೋಟ ನೀರು ತಂದಿದ್ದೀನಿ. ಉಪ್ಪು, ಸಣ್ಣ ಉಪ್ಪು ತಂದಿದ್ದೀನಿ, ದಪ್ಪ ಉಪ್ಪು ತಂದಿಲ್ಲ ನಾನು. ದಪ್ಪ ಉಪ್ಪು ತಗೊಬಾರ್ದು, ಸಣ್ಣ ಉಪ್ಪೇ ತಗೋಬೇಕು, ಕರ್ಗೋಕ್ಕೆ ಈಸಿ ಆಯ್ತದೆ. ನೋಡಿ ಅಕ್ಕಿ ಹಸಿಟ್ಟಿಗೆ ನೀರು ಹಾಕ್ತಾಯಿದ್ದೀನಿ ನೀಟಾಗಿ. ಒಂದು ಸ್ವಲ್ಪನೇ ಹಾಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಪಲ್ಯದಲ್ಲಿ ಉಪ್ಪಿರುತ್ತೆ, ಉಪ್ಪು ನೋಡಿ ಹಾಕ್ಕೊಳ್ಳಿ. ರೊಟ್ಟಿಗೆ ನೀಟಾಗಿ ಕಲಿಸ್ತಾಯಿದ್ದೀನಿ. ಯಾವ ರೀತಿ ಕಲಿಸ್ತಾಯಿದ್ದೀನಿ ಅಂತ ನೋಡಿ ನೀಟಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ನೀಟಾಗಿ. ನೋಡಿ ಯಾವ ಥರ ಕಲಿಸ್ತಾಯಿದ್ದೀನಿ ಅಂತ ನೋಡಿ. ನೀಟಾಗಿ ಕಲಿಸ್ಕೋಬೇಕು, ಯಾವುದೇ ರೀತಿ ಗಂಟಿರಬಾರ್ದು. ನೋಡಿ ಒಂದು ಸ್ವಲ್ಪನೇ ನೀರು ಹಾಕೊಂಡು ಕಲಿಸೋದ್ರಿಂದ ಗಂಟು ಏನೂ ಆಗೋದಿಲ್ಲ. ನೋಡಿ ಯಾವ ಥರ ಕಲಿಸ್ತಾಯಿದ್ದೀನಿ ಅಂತ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ನೀರು ಹಾಕಿದ್ದೀನಿ. ಈಗ ತಿರ್ಗಾ ಒಂದು ಸ್ವಲ್ಪ ಕಲಿಸ್ತಾಯಿದ್ದೀನಿ. ನೋಡಿ ಕ್ರಿಸ್ಪಿ ರೊಟ್ಟಿ ಬೇಕು ಅಂತಂದರೆ ನೀಟಾಗಿ ಕಲಿಸ್ಬೇಕು. ಇದನ್ನ ಮಿಕ್ಸಿಲಿ ಮಾಡ್ಕೋಬೋದು. ಮಿಕ್ಸಿಲಿ ಮಾಡೋದಕ್ಕಿಂತ ಕೈಯಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ ಮತ್ತು ಕ್ರಿಸ್ಪಿಯಾಗಿ ಎದ್ದೊಳ್ತದೆ ರೊಟ್ಟಿ. ಎಷ್ಟು ಚೌಕಿ ಇರ್ತೀವೋ ಅಷ್ಟು ಚೆನ್ನಾಗಿ ಬರ್ತದೆ ರೊಟ್ಟಿ. ಇದನ್ನು ತೆಗೆದ ಮೇಲಿಂದ ಎದ್ದೊಳೋದೇ ಇಲ್ಲ ಇದು ಅಕ್ಕಿ ರೊಟ್ಟಿ. ನೋಡಿ ಯಾವ ಥರ ಕಲಿಸ್ಕೊತಿದ್ದೀನಿ ನೋಡಿ. ನೀಟಾಗಿ ಕಲಿಸಿ ಎಲ್ಲ ಕಡೆ ಸೈಡಿಂದನೂ ಅಕ್ಕಿ ಹಸಿಟ್ಟನ್ನ ತಗೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ ಯಾವ ಥರ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಅಕ್ಕಿ ಹಸಿಟ್ಟಿರುತ್ತೆ, ನೀಟಾಗಿ ಕಲಿಸ್ಕೋಬೇಕು. ನೋಡಿ ಯಾವ ಥರ ಕಲಿಸ್ತಾಯಿದ್ದೀನಿ ಅಂತ. ಅಕ್ಕಿ ಹಸಿಟ್ಟು ಒಂದು ಸ್ವಲ್ಪನೂ ಕೆಳಗಡೆ ಇರಬಾರ್ದು, ಬೋಸಿ ಕೆಳಗಡೆ ಎಲ್ಲ ಇರುತ್ತೆ. ನೋಡಿ ಯಾವ ಥರ ನಾನು ನೀಟಾಗಿ ತಾತಾಯಿದ್ದೀನಿ ಅಂತ. ಕೆಳಗಡೆಯಿಂದ ಮೇಗಡೆಯಿಂದ ಕೆಳಗಡೆಗೆ ತಿರ್ಗಿಸ್ತಾ ಇರಬೇಕು. ಅಕ್ಕಿ ಹಸಿಟ್ಟೆಲ್ಲ ಮರ್ಜ್ ಆಗಬೇಕು. ನೋಡಿ ಯಾವ ಥರ ತಾತಾಯಿದ್ದೀನಿ ಅಂತ. ಅಕ್ಕಿ ಹಸಿಟ್ಟು ನೋಡಿ ಕೆಳಗಡೆ ಐತೆ, ಬೋಸಿ ಕೆಳಗಡೆ ಇರೋ ಅಕ್ಕಿ ಹಸಿಟ್ಟನ್ನು ನೀಟಾಗಿ ತಾಳ್ತಾಯಿದ್ದೀನಿ ನಾನು. ತಗೊಂಡು ನೀಟಾಗಿ ಡೋ ಮಾಡ್ಕೊತಾಯಿದ್ದೀನಿ. ಡೋನ ಮಾಡ್ಕೊತಾಯಿದ್ದೀನಿ. ನೋಡಿ ಯಾವ ಥರ ಡೋ ಮಾಡ್ಕೊತಾಯಿದ್ದೀನಿ ಅಂತ. ನೀಟಾಗಿ ಕಲಿಸ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆನೂ ಈವನಾಗಿ ಸ್ಪ್ರೆಡ್ ಆಗಬೇಕು. ನೋಡಿ ಕೆಳಗಡೆಯಲ್ಲೂ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟೆಲ್ಲ ಐತೆ. ನೋಡಿ ಯಾವ ಥರ ತಾತಾಯಿದ್ದೀನಿ ಅಂತ ನಾನು. ಕೆಳಗಡೆಯಿಂದ ಮೇಗಡೆಯಿಂದ ಕೆಳಗಡೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ಇದೇ ರೀತಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾರೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. ನನ್ನ ವೀಡಿಯೋದಲ್ಲಿ ನನ್ನ ಚಾನಲಲ್ಲಿ ಸುಮಾರು ವೀಡಿಯೋ ಐತೆ. ಚಿಕನ್ ಗ್ರೇವಿ ಐತೆ, ಚಿಕನ್ ಪಲಾವ್ ಐತೆ, ನಾಟಿ ಕೋಳಿ ಸಾರು ಐತೆ, ಬಿಸಿಬೇಳೆ ಬಾತ್ ಐತೆ, ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತಲೇ ಹೇಳ್ಕೊಟ್ಟಿದ್ದೀನಿ. ಡೂ ಚೆಕ್ ದ ಚಾನಲ್. ನೋಡಿ ಅರ್ಧ ಗಂಟೆ ಉಣಿಯೋಕೆ ಬಿಡಬೇಕು ನೀಟಾಗಿ. ಉಂಡೆ ಕಟ್ಬಿಟ್ಟು ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅರ್ಧ ಗಂಟೆ ಆದಮೇಲೆ ನೋಡಿ ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತ. ನಿಧಾನಕ್ಕೆ ಒಂದು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ನೀವು ಜಾಸ್ತಿ ನೀರು ಹಾಕಿ ಒಂದೇ ಸಲ ಕಲಿಸ್ತೀನಿ ಅಂದರೆ ಲಿಕ್ವಿಡ್ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಸ್ವಲ್ಪನೇ ಇಟ್ಟು ತಗೊಂಡು ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಒಂದೊಂದು ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ ನಾನು. ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ ಯಾವ ಥರ ಕಲಿಸ್ತಿದ್ದೀನಿ ಅಂತ. ನೀಟಾಗಿ ಕಲಿಸ್ಬೇಕು, ಯಾವುದೇ ರೀತಿ ಗಂಟಿರಬಾರ್ದು. ನೋಡಿ ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ನೀಟಾಗಿ ಚೂಕ್ಬೇಕು, ಕೆಳಗಡೆಯಿಂದ ಮೇಗಡೆಯಿಂದ ಕೆಳಗಡೆಗೆ. ನೋಡಿ ಇಲ್ಲಿ ಯಾವುದೇ ರೀತಿ ಗಂಟಿಲ್ಲ. ಇನ್ನೂ ಬ್ಯಾಟರ್ ರೆಡಿಯಾಗಿಲ್ಲ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಮಾಡೋಕ್ಕೆ ಸುಲಭ ಇದು ಅಕ್ಕಿ ರೊಟ್ಟಿ, ಈಸಿ. ಬೆಳಗಿನ ತಿಂಡಿಗೆ ಎಲ್ಲ ಮಾಡ್ಕೋಬೋದು ನೀಟಾಗಿ. ಅಕ್ಕಿ ಹಸಿಟ್ಟು ಇದಕ್ಕೆ ಕುಂಬಳಕಾಯಿ ಪಲ್ಯ ಕಾಂಬಿನೇಷನ್. ಇದು ಬದನೆಕಾಯಿ ಪಲ್ಯ ಜೊತೆನೂ ತಿನ್ಬೋದು ನೀವು ಈ ರೊಟ್ಟಿನ. ಕ್ಯಾಪ್ಸಿಕನ್ ಪಲ್ಯನೂ ತಿನ್ಬೋದು. ಚಿಕನ್ ಗ್ರೇವಿಗಂತೂ ಸೂಪರ್. ನೋಡಿ ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಇವಾಗ ಆಲ್ಮೋಸ್ಟ್ ಆಗೈತೆ, ಆದರೂ ಗಂಟು ಥರ ಐತೆ, ಆಮೇಲೆ ಗಟ್ಟಿನೂ ಐತೆ. ನೋಡಿ ಯಾವ ಥರ ಐತೆ ಅಂತ. ಕನ್ಸಿಸ್ಟೆನ್ಸಿ ಇನ್ನೂ ತೆಳುವಾಗಿ ಬೇಕು. ಒಂದು ಸ್ವಲ್ಪ ನೀರು ಹಾಕಬೇಕು. ನೋಡಿ
ಎತ್ತಿ ಎತ್ತಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ. ನೋಡಿ ಯಾವ ಥರ ಐತೆ, ಇನ್ನೂ ಗಟ್ಟಿಗೆ ಐತೆ. ನಾವು ಬಳಿಯೋಕ್ಕೆ ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಗೆ ನೀರು ಹಾಕಬೇಕು ನಾವು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ, ಗಟ್ಟಿಗೈತೆ. ಒಂದು ಸ್ವಲ್ಪ ಬಿಟ್ಟರೆ ಅದು ಕೆಳಗಡೆಗೆ ಬೀಳ್ತಾ ಇದೆ ಗಟ್ಟಿಗೆ. ನೋಡಿ ಆ ಥರ ಅದಕ್ಕೆ ಬಂದೈತೆ ಇವಾಗ. ನೋಡಿ ಯಾವ ಥರ ಚೂಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಗಂಟೆಲ್ಲ ಐತೆ ಅಂತ ಗಂಟೆಲ್ಲ ಚೂಗ್ತಾ ಇದ್ದೀನಿ. ಗಂಟೆಲ್ಲ ಹೋಗಂಗೆ ನೀಟಾಗಿ ಗಂಟೆಲ್ಲ ಹೋಗಬೇಕು. ನೋಡಿ ಯಾವ ಥರ ಕಾಣಿಸ್ತೈತೆ ಇವಾಗ. ಆಲ್ಮೋಸ್ಟ್ ಗಂಟೆಲ್ಲ ಹೋಗೈತೆ. ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಐತೆ ಅಂತ. ನೋಡಿ ಯಾವ ಥರ ಐತೆ ಅಂತ, ತುಂಬ ಗಟ್ಟಿಗೈತೆ. ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ. ತಿರ್ಗಾ ಕಲಿಸ್ತಾ ಇದ್ದೀನಿ. ಇವಾಗ ರೊಟ್ಟಿ ಬಳಿಯೋಕ್ಕೆ ಈಸಿ ಆಯ್ತದೆ. ಕನ್ಸಿಸ್ಟೆನ್ಸಿ ನೋಡಿ ಇವಾಗ ಯಾವ ಥರ ಐತೆ ಅಂತ. ನೋಡಿ ನೀಟಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಕಲಿಸ್ಕೋಬೇಕು. ಇವಾಗ ನೀರು ಹಾಕಿದ್ದೀನಲ್ವಾ, ಇವಾಗ ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಅಂತ. ಬಳಿಯೋಕ್ಕೆಲ್ಲ ಈಸಿ ಇವಾಗ. ನೋಡಿ ಫ್ಲೋಯಿಂಗ್ ಆಗೈತೆ. ಫ್ಲೋಯಿಂಗ್ ಥರ ಇರಬೇಕು. ಸೌಟಲ್ಲಿ ತಗೊಂಡು ಬಳಿಯೋಕ್ಕೆ ತುಂಬ ಈಸಿ. ಅವಾಗ ತೋರಿಸ್ದಂಗೆ ಗಟ್ಟಿಗಿದ್ರೆ ಅದು ಬಳಿಯೋಕ್ಕಾಗಲ್ಲ. ಈ ಥರ ಇದ್ದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಐತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಫ್ಲೋಯಿ ಆಗಿದ್ರೂ ಆಗಲ್ಲ. ಇನ್ ಕೇಸ್ ಫ್ಲೋಯಾಗಿ ಆದರೆ ರವೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ರವೆ ಹಾಕ್ಕೊಳ್ಳಿ, ನಾನು ಅಕ್ಕಿ ಹಸಿಟ್ಟನ್ನೇ ಹಾಕೋಬೋದು. ತಿರ್ಗಿ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೋಬೋದು. ಮಿಕ್ಸ್ ಮಾಡ್ಕೊಂಡು ನೀವು ಈ ಅಕ್ಕಿ ಹಸಿಟ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೊಂಡ್ರೆ ಆಯಿತು. ನೋಡಿ ತವ ಇಟ್ಟಿದ್ದೀನಿ, ಕಾಯ್ದೈತೆ ತವ. ನೋಡಿ ಇವಾಗ ಬಳಿತಾ ಇದ್ದೀನಿ ನೀಟಾಗಿ ಬಳಿಬೇಕು. ಒಂದು ಕಡೆಯಿಂದ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿ ಆದಮೇಲೆ ತೆಗಿಬೇಕು. ಒಂದು ಸ್ವಲ್ಪ ನೋಡಿ ಇವಾಗ ಯಾವ ಥರ ಕಾಣಿಸ್ತೈತೆ ಅಂತ. ಒಂದು 10 ನಿಮಿಷ ಒಂದು 5 ಸೆಕೆಂಡು 10 ನಿಮಿಷ ಬಿಟ್ಕೊಂಡು ತೆಗೆದ್ರೆ ಈ ಥರ ಕಾಣಿಸುತ್ತೆ. ನೋಡಿ ಹಿಂದೆಗಡೆಗೂ ದಬಾಕ್ತಾ ಇದ್ದೀನಿ. ಈಗ ಕ್ರಿಸ್ಪಿ ರೊಟ್ಟಿ ರೆಡಿಯಾಗೈತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಇದನ್ನ ನಾನು ಬೀನ್ಸ್ ಪಲ್ಯ ಜೊತೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಡೂ ಸಬ್ಸ್ಕ್ರೈಬ್ ಕ್ರೇಜಿ ಲೈಫ್ ಚಾನಲ್. See you next.